ಜಿಯೋ ಏರ್ ಫೈಬರ್ ಅನ್ನ ಮನೆಗೆ ಹಾಕಿಸ್ತಾ ಇದ್ದೀನಿ ಸ್ನೇಹಿತರೆ. ಅದು ಇದರಾಗೆ ಸೆಟ್ ಟಾಪ್ ಬಾಕ್ಸ್ ಬರ್ತದೆ. 800 ಚಾನೆಲ್ ಫ್ರೀ ಬರ್ತಾವೆ. ಇದರಿಂದ ನಮ್ಗೆ ಏನಪ್ಪಾ ಅಂತಂದ್ರೆ ಈಗ ಟಾಟಾ ಸ್ಕೈ ಅವೆಲ್ಲ ಕುಂದಿರ್ತೀವಲ್ಲ, ಅದನ್ನ ಕುಂದಿಸಿದಾಗ ಮಳೆ ಗಿಳಿ ಬಂತು, ಈಗ ಗಾಳಿ ಬೀಸ್ತು ಅಂದ್ರೆ ಸ್ವಲ್ಪ 4 ಲೈನ್ ರೀ ಸಿಸಿ ಕ್ಯಾಮ್ರಾಕ್ಕೆ ಡಿಆರ್ ಕನೆಕ್ಷನ್, ಲ್ಯಾಪ್ಟಾಪ್. ಇದು ರೂಟರ್. ಅಲ್ಲಿ ಕೆಂಪ್ ಲೈಟ್ ಬಂದಿದೆ. ಹಸಿರು ಲೈಟ್ ನಾನು ಆಕ್ಟಿವೇಶನ್ ಮಾಡಿದಾಗೆ ಹಸಿರು ಲೈಟ್ ಬರ್ತದೆ. ನೋಡ್ರಿ ಆಕ್ಟಿವೇಶನ್ ಆಯ್ತು ನನ್ನ ಮೊಬೈಲ್ದಾಗ. ಈಗ ಆಕ್ಟಿವೇಶನ್ ಆದಂಗೇನ್ರಿ? ಆದ್ಮೇಲೆ ಹಸಿರು ಲೈಟ್ ಬಂದದ್ರಿ. ಈಗ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬಟ್ ಈ ಲಾಗ್ ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ, ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಏನು ಮಾಡತ್ತನಪ್ಪ ಅಂತಂದ್ರೆ ಜಿಯೋ ಏರ್ ಫೈಬರನ್ನು ಮನೆಗೆ ಹಾಕಿಸ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ ಅಂದ್ರೆ, ಫುಲ್ ಡೀಟೇಲ್ ನಿಮಗೆಲ್ಲ ಸಿಗಲಿ ಅನ್ನೋದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರೂ ಕೂಡ ದಯವಿಟ್ಟು ಏನು ಮಾಡಿಪ್ಪ ಅಂತಂದ್ರೆ ಈ ಶೇರ್ ಕಾಮೆಂಟ್ ಎಲ್ಲನೂ ಮಾಡಿ, ಮತ್ತು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಅನಿಸಿದ್ರೆ, ನಿಮ್ಗೆ ಏನಾದರೂ ಸಜೆಷನ್ ಬೇಕಾಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾನು ನಿಮಗೆ ಏನು ಮಾಡಬೇಕು ಏನಿಲ್ಲ ಎಂಬುದು ತಿಳಿಸ್ತೇನೆ ಅಂತ. ನೀವು ಪೂರ್ತಿ ವಿಡಿಯೋನ ನೋಡಿ ನಿಮಗೆಲ್ಲ ಗೊತ್ತಾಗ್ತೈತಿ ಜಿಯೋ ಏರ್ ಫೈಬರನ್ನು ಯಾವ ರೀತಿಯಾಗಿ ಫಿಟ್ ಮಾಡ್ತಾರೆ, ಅದ್ರ ಜೊತೆ ಏನೇನು ಮೆಟೀರಿಯಲ್ ಬರ್ತಾವೆ, ಹೆಂಗೆ ಕುಂದಿರ್ತಾರೆ ಏನು ಎಂಬುದು ನಿಮ್ಗೆ ಪ್ರತಿಯೊಂದನ್ನು ನಾನು ನಿಮ್ಗೆ ಏನು ಮಾಡ್ತೀನಪ್ಪ ಅಂದ್ರೆ ಈ ವಿಡಿಯೋದೊಳಗೆ ತಿಳಿಸ್ಕೊತ ಬರ್ತೀನಿ ಅಂತ. ನೀವು ನೋಡ್ಕೊತ ಬನ್ನಿ ಸ್ನೇಹಿತರೆ. ಬನ್ನಿ ಲಾಟ್ಸ್ ಗೋ. ಈಗಿನ ಅವ್ರು ಬಂದಿಲ್ಲ, ಬಟ್ ಬರ್ತೀನಿ ಅಂತ ಫೋನ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಏನೇನು ಮಾಡಿದ್ರಪ್ಪ ಅಂತಂದ್ರೆ ವೇಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದ್ರಪ್ಪ ಅಂತಂದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಮುಂದೆ. ಮತ್ತೆ ಸಿಗೋಣ. 1 minute later. ಬಾಕ್ಸ್ ಸ್ನೇಹಿತರೆ, ಇವಾಗ ಜಿಯೋ ಏರ್ ಫೈಬರನ್ನು ಸೆಟಪ್ ಮಾಡೋಕೆ ಬಂದಿದ್ದಾರೆ. ನನ್ನ ಹೆಸರು? ನನ್ನ ಹೆಸರು ಅಬ್ದುಲ್ಲಾ. ಸ್ನೇಹಿತರೆ, ಇವ್ರ ಹೆಸರು ಅಬ್ದುಲ್ಲಾ ಅಂತ. ಇವಾಗ ಸೆಟಕ್ಕೆ ಬಂದಿದ್ದಾರೆ. ನೋಡ್ಬೋದು ಸ್ನೇಹಿತರೆ, ಈ ರೀತಿಯಾಗಿ ಮೆಟೀರಿಯಲ್ಸ್ಗಳು ಬರ್ತಾವೆ. ಅಣ್ಣ, ಇದ್ರ ಜೊತೆ ಏನೇನು ಬರ್ತಾವಣ್ಣ? ಇದರಾಗೆ ಸೆಟ್ ಟಾಪ್ ಬಾಕ್ಸ್ ಬರ್ತದೆ. 800 ಚಾನೆಲ್ ಫ್ರೀ ಬರ್ತಾವೆ. ಮ್ಯಾಗ ಒಂದು ಆಡಿಯೋ ಬರ್ತದೆ. ನೆಟ್ವರ್ಕ್ ಕನೆಕ್ಷನಿಗೆ ಭಾಳ ಹೆಲ್ಪ್ ಆಗ್ತದೆ. ಇಲ್ಲಿ ಒಂದ್ಸಲ 5G ಬಂದರೆ ಒಟ್ಟು 5Gನೇ ಬರ್ತದೆ. ಭಾಳ ಸ್ಪೀಡ್ ಭಾಳ ಚಲೋ ಐತಿ. ಕೆಳಗೆ ಒಂದು ವೈಫೈ ಬರ್ತದೆ. ವೈಫೈ ಎಲ್ಲಿ ಕುಂದಿರ್ಸ್ರಿ ಅಲ್ಲಿ ಎಲ್ಲ ಕಡೆ ಬರ್ತದೆ. 50 ಮೀಟರ್ ತನಕ ಜಗ್ತದೆ ವೈಫೈ. ಜಿಯೋ ಫೈಬರ್ ಭಾಳ ಕೆಲ್ಸಕ್ಕೈತಿ. ಏರ್ ಫೈಬರನ್ನು ಜಾಸ್ತಿ ಕಸಕ್ತಾರಣ್ಣ. ಅದು ಏರ್ ಫೈಬರ್ ಅವ್ರದ್ದು ಇದು ಐತ್ರಿ ಸರ್. ಅದನ್ನು ಸ್ವಲ್ಪ ಚಲೋ ಐತ್ರಿ. ಆದ್ರೆ ನಮ್ಮ ಇದ್ರಾಗ ಸೆಟ್ ಟಾಪ್ ಬಾಕ್ಸ್ ಇಂದ ಭಾಳ ವ್ಯಾಲ್ಯೂ ಐತ್ರಿ. ಕ್ಲಿಯರಿಟಿ ಭಾರಿ ಐತ್ರಿ. 4K ಐತ್ರಿ ಸೆಟ್ ಟಾಪ್ ಬಾಕ್ಸ್ ಇಂದ. 800 ಚಾನೆಲ್ ಬರ್ತಾವೆ. 13 OTT ಆ್ಯಪ್ಸ್ ಬರ್ತಾವ್ರಿ ಸರ್. 13 ರೀ? 13 OTT ಆ್ಯಪ್ಸ್ ಬರ್ತಾವ್ರಿ. ಭಾಳ ಇದು ಚಲೋ ಐತ್ರಿ ಸರ್. ಸ್ನೇಹಿತರೆ, 13 OTT ಆ್ಯಪ್ಸ್ಗಳು ಬರ್ತಾವಂತ ಸ್ನೇಹಿತರೆ. ನೀವು ನೋಡ್ಬೋದು. ನಿಮ್ಗೆ ಏನಾದರೂ ದೊಡ್ಡ ಟಿ ವಿ ಇತ್ತಪ್ಪ ಅಂತಂದ್ರೆ ನಿಮ್ಗೆ ಭಾರಿ ಹೆಲ್ಪ್ ಆಗ್ತೈತಿ. ಇದನ್ನ ಏನು ಮಾಡ್ಬೋದು ಅಂದರೆ ಸೆಟಪ್ ಮಾಡ್ಕೋಬೋದು. ಸ್ನೇಹಿತರೆ, ಅಣ್ಣ ಬಿಸಿಲಾಗ ಬಂದಾನ. ನೋಡ್ಬೋದು ಸ್ನೇಹಿತರೆ, ಇಂಥ ಬಿಸಿಲಾಗೂ ಕೂಡ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಸೆಟಪ್ಪನ್ನು ಮಾಡಕ್ಕೆ ಕೊಡೋಕೆ ಬಂದಿದ್ದಾರೆ ಸ್ನೇಹಿತರೆ. ಅವ್ರಿಗೊಂದು ಅಭಿನಂದನೆಗಳು. ಇದನ್ನ ಮ್ಯಾಗ್ ಕುಂದಿರ್ತದೆ. ಇದು ಆಡಿಯೋ ಮ್ಯಾಗೆ ಕುಂದಿರ್ತದೆ. ಟವರ್ ಅಪೋಸಿಟ್. ಟವರ್ ಅಪೋಸಿಟ್. ಅಪೋಸಿಟ್ ಕುಂದಿರ್ತದೆ ಸರ್. ಈಗ ಟಾಟಾ ಸ್ಕೈ ಅಂತ ಇರ್ತಾವಲ್ಲ, ಅದೇ ಸೇಮ್ ಇದು ಈ ಟೈಪ್. ಇದು ಅದೇ ಬೇರೆ, ಇವು ಬೇರೆ. ಅದೇ ಮಳಿ ಬರೋಣ ನೆಟ್ ಸ್ಲೋ ಆಗುದು, ಚಾನಲ್ ಹೋಗುದು ಆಗ್ತಾವು. ಒಟ್ಟ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ಸರ್. ಬೇಕಾದ ಮಳಿ ಬರ್ಲಿ, ಗಾಳಿ ಬರ್ಲಿ, ಏನೇ ಬರ್ಲಿ ಏನೂ ಆಗಂಗಿಲ್ಲ. ಏನು ಪ್ರಾಬ್ಲಮ್ ಬರಲ್ಲ. ವಾಟರ್ ಪ್ರೂಫ್ ಐತಿ ಸರ್. ವಾಟರ್ ಪ್ರೂಫ್ ಐತೆ. ಮಳಿ ಚಳಿಗೆ ಏನೂ ಆಗಂಗಿಲ್ಲ ರೀ ಅದಕ್ಕೆ. ಸ್ನೇಹಿತರೆ, ಇದ್ರ ಕುಂದಿರ್ಸೋದ್ರಿಂದ ನಮ್ಗೆ ಏನಪ್ಪ ಅಂತಂದ್ರೆ ಈಗ ಟಾಟಾ ಸ್ಕೈ ಅವೆಲ್ಲ ಕುಂದಿರ್ತೀವಲ್ಲ, ಅದನ್ನ ಕುಂದಿಸಿದಾಗ ಮಳೆ ಗಿಳಿ ಬಂತು, ಈಗ ಗಾಳಿ ಬೀಸ್ತು ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರ್ತಾವೆ. ಬಟ್ ಇದು ಏನಪ್ಪ ಅಂದ್ರೆ ಜಿಯೋ ಏರ್ ಫೈಬರ್ ಅನ್ನೋದು ವಾಟರ್ ಪ್ರೂಫ್ ಇರ್ತೈತೆ ಸ್ನೇಹಿತರೆ. ಇದರಿಂದ ನಾವು ಏನು ಮಾಡ್ಬೋದು ಅಂದ್ರೆ, ನಾವು ಮಳೆ ಬಂದರೂ ಏನು ಬೇಕಾದಾಗಲಿ ಏನಾದರೂ ಕೂಡ ನಮ್ಗೆ ಸಮಸ್ಯೆ ಬರಲ್ಲ. ನಾವು ಆರಾಮಾಗಿ ಮನೆ ಕುಂತು ನೋಡ್ಬೋದು ಸ್ನೇಹಿತರೆ. ಇದು ವೈಫೈ ರೂಟರ್. ಇದು ವೈಫೈ ರೂಟರ್ ರೀ ಸ್ನೇಹಿತರೆ. ಇದನ್ನು ತೋರ್ಸಾಕ್ತಾರಲ್ಲ, ಇದು ವೈಫೈ ರೂಟರ್ ಅಂತ. ನಾನು ಹೊಸದಾಗಿ ಈಗ
ತರಿಸ್ಬೇಕಂತ ಭಾಳ ಇಷ್ಟ ಆಗಿತ್ತು. ಈಗ ಆರ್ಡರ್ ಮಾಡಿದ್ದೀನಿ. ಇಲ್ಲಿ 4 ಲ್ಯಾನ್ ಕೇಬಲ್ ಯೂಸ್ ಮಾಡ್ಬೋದು ನಾವು. ಹಾಂ 4 ಲೈನ್ ರೀ. CC ಕ್ಯಾಮ್ರಾಕ್ಕೆ, DR ಕನೆಕ್ಷನ್, ಹಾಂ ಲ್ಯಾಪ್ಟಾಪ್, ಟಿವಿ, ಸೆಟ್ ಬಾಕ್ಸ್, ಲ್ಯಾನ್ ಕೇಬಲ್ 4 ಬರ್ತಾವ್ರಿ ಸರ್. 4 ಕೇಬಲ್ ಭಾಳ ಯೂಸ್ಫುಲ್ ಐತ್ರಿ ಇದು. ಹಾಂ ನೀವು ಗಾಡಿಯಾಗ ಫಿಟ್ ಮಾಡ್ಕೋಬಹುದು, ನೀವು ಎಲ್ಲಿ ಅಂತೀರ ಅಲ್ಲಿ ಇಟ್ಕೋಬಹುದು. ಭಾಳ ಯೂಸ್ಫುಲ್ ಐತ್ರಿ ಸರ್ ವೈಫೈ, ಜಿಯೋ ವೈಫೈ. ನೋಡಿ ಸ್ನೇಹಿತರೆ, ಇದೆಲ್ಲ ಯೂಸ್ ಆಗುತ್ತಂತೆ ಸ್ನೇಹಿತರೆ. 5-6 ಕೇಬಲ್ಗಳು ಬರ್ತಾವೆ, ಅದ್ರ ಕನೆಕ್ಟ್ ಮಾಡ್ಬೋದು ಸ್ನೇಹಿತರೆ ನಾವೆಲ್ಲ. ಈ ಬಿಲ್ಡಿಂಗ್ ಕ್ರಿಯೇಟ್ ಆಗ್ಲಿಕ್ಕಂದ್ರೆ ನಿಮ್ಮ ಮನಿದು ಇಲ್ಲಿ ಲೊಕೇಶನ್ ತಗೊಳಂಗಿಲ್ಲ ಸರ್. ಅದಕ್ಕೆ ನಾವು ಮುದ್ದೆ ಬೆಳೆದು ಹಾಕಿ ಇಲ್ಲಿ ಮಾಡ್ತೀವಿ ಸರ್. ಏನು ಪ್ರಾಬ್ಲಮ್ ಅಂತಿಲ್ರಿ. ನೆಟ್ವರ್ಕ್ ಏನೋ ಇಶ್ಯೂ ಬರಂಗಿಲ್ಲ, ಏನು ಬರಂಗಿಲ್ಲ ಸರ್. ಸ್ನೇಹಿತರೆ ನೋಡಿ, ಯಾವುದೇ ಇಶ್ಯೂ ಬರಂಗಿಲ್ಲ ಅಂತಾರೆ ಸ್ನೇಹಿತರೆ. ಈಗೇನಾದರೂ ನಮ್ಮ ಲೊಕೇಶನ್ ಬರಲಿಲ್ಲಪ್ಪ ಅಂತಂದ್ರು ಅದ್ರೊಳಗೆ ಸೆಟಪ್ ಮಾಡುವಾಗ ಅವ್ರು ಬೇರೆ ಎಲ್ಲಿ ಕ್ರಿಯೇಟ್ ಮಾಡ್ತಿರ್ತಾರಲ್ಲ ಅಲ್ಲೇ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಆ ಲೊಕೇಶನ್ನ ತೊಗೊಂಡು ನಮಗೇನು ಓಕೆ ಮಾಡಿ ಕಳಿಸ್ತಾರೆ ಸ್ನೇಹಿತರೆ. ಈಗ ಸೆಟ್ಟನ್ನು ಮಾಡ್ತಾ ಇದ್ದಾರೆ, ನಿಮಗೂ ನೋಡ್ತಿರ್ಬೋದು ಸ್ನೇಹಿತರೆ. ಇವಾಗ ಏನು ಮಾಡತ್ತಾರಪ್ಪ ಅಂದ್ರೆ ವೈರನ್ನು ಹಾಕೊಳಕತ್ತಾರೆ ಸ್ನೇಹಿತರೆ. ಏನಪ್ಪ ಅಂದ್ರೆ ಈಗ ನಾವು ಕನೆಕ್ಟ್ ಮಾಡ್ಕೋತೀವಲ್ಲ, ಒಳಗೆ ಮನ್ಯಾಗ ಕುಂದಿರ್ಸ್ಕೋತೀವಲ್ಲ, ಅದನ್ನು ಏನು ಮಾಡ್ತಾರಂದ್ರೆ ಈಗ ಕನೆಕ್ಟನ್ನು ಮಾಡ್ಕೋತಾ ಇದ್ದಾರೆ, ನೋಡ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಇವಾಗ ನೋಡ್ಬೋದು ರೂಟರನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ. ಆಗಲೇ ರಿಸೀವರನ್ನು ಫಿಟ್ ಮಾಡಿದ್ದೀವಿ, ಈಗ ರೂಟರನ್ನು ಫಿಟ್ ಮಾಡ್ತಾ ಇದ್ದೀವಿ, ನೋಡ್ಬೋದು. ಇದು ರೂಟರ್. ಅಲ್ಲಿ ಕೆಂಪ್ ಲೈಟ್ ಬಂದಿದೆ, ಹಸಿರು ಲೈಟ್ ನಾನು ಆಕ್ಟಿವೇಶನ್ ಮಾಡಿದಾಗೆ ಹಸಿರು ಲೈಟ್ ಬರ್ತದೆ. ಅವಾಗ ನಿಮ್ ನೆಟ್ ಚಲೋ ಆದಂಗ. ಹಸಿರು ಲೈಟ್ ಬಂದ ಮೇಲೆನೆ ನೆಟ್ ಚಲೋ ಆದಾಗ ನಾವು ಮ್ಯಾಗಿನ ತರ ಬಂದಿದ್ವು ಯಾರ ಇಲ್ಲಿ ಚುಚ್ತೀವಿ ಸ್ನೇಹಿತರೆ. ನೀವು ನೋಡ್ಬೋದು ಈ ರೀತಿಯಾಗಿ ಚುಚ್ಚಿದ ಮೇಲೆ ಮ್ಯಾಗ್ 5G ಲೈಟ್ ಬಂದ ಮೇಲೆ ಇಲ್ಲಿ ಹಸಿರು ಲೈಟ್ ಬರ್ತದೆ. ಆಕ್ಟಿವೇಶನ್ ಮಾಡಿದ್ಮೇಲೆ, ಆಕ್ಟಿವೇಶನ್ ಮಾಡಲಿಲ್ಲ ಅಂದ್ರೆ ಹಸಿರು ಲೈಟ್ ಬರಂಗಿಲ್ಲ ಸ್ನೇಹಿತರೆ. ಅಸೈನ್ ಆಗಿಲ್ಲ ನನಗೆ. ಅಸೈನ್ ಆದ್ಮೇಲೆ ಆಕ್ಟಿವೇಶನ್ ಮಾಡಿದ್ಮೇಲೆ ಹಸಿರು ಲೈಟ್ ಬಂದ್ಬಿಡ್ತದೆ. ಇನ್ನೊಂದು 20 ನಿಮಿಷ. ರೀಚ್ ನೋಡ್ರಿ, ಇಲ್ಲಿ ಮುದ್ದೆ ಬಾಳ ತೋರಿಸ್ತದ್ರಿ. ರೀಚ್ ಕೊಡಕ್ ಹೋದ್ರೆ ಅಲರ್ಟ್ ಅಂತ ಬರ್ತದ ನೋಡ್ರಿ. ಈಗ ಅಲರ್ಟ್ 8.8 ಕಿಲೋಮೀಟರ್ ಅವೇ ಅಂತ ತೋರ್ಸಾಕತ್ತದ್ರಿ. ತಗೊಳಂಗಿಲ್ರಿ ಒಟ್ಟು ರೀಚ್. ನನ್ನ ಪಾಸ್ವರ್ಡ್ ID ಅವ್ರಿಗೆ ಹೇಳಿ ಅವ್ರು ಅಲ್ಲಿ ರೀಚ್ ಕೊಡ್ತಾರ್ರಿ. ನನ್ನ ID ತಗೊಂಡ್ ನನ್ನ ಐಡಿಯಾಗ ಮತ್ ನಾ ಇಲ್ಲಿ ಹಾಕೋತಿದ್ರಿ, ಅವಾಗ ಬರ್ತಾ ಇದೆ. ಈಗ ಲಾಗೌಟ್ ಮಾಡ್ತೀನಿ. ನನ್ನ ಇದ್ರಾಗ ನಾ ಲಾಗೌಟ್ ಮಾಡಿ ಅವ್ರಿಗೆ ಹೇಳ್ತೀನಿ ರೀ ನನ್ನ ಪಾಸ್ವರ್ಡ್. ಅವ್ರಿಗೆ ಅವ್ರು ಲಾಗಿನ್ ಮಾಡ್ಕೊಂಡು ಅವ್ರು ರೀಚ್ ಕೊಡ್ತಾರ ನಂಗೆ. ಅಲ್ಲಿ ಎಲ್ಲಿ ಐತಿ ಅಲ್ಲಿ ಜಾಗ ಅಲ್ಲಿ ಹೋಗಿ ರೀಚ್ ಕೊಡ್ತಾರ್ರಿ. ಅವಾಗ ನಾ ಹಾಕೋತೀನಿ. ಎಲ್ಲ ಅದಾವಲ್ರಿ, ಇಲ್ಲಿ ನನ್ನ ನೆಟ್ ಬರ್ಬೇಕಂತ ಐಡಿಯಾಗ ಬಿಡ್ಬೇಕ್ರಿ ನಾವು. ಇದು ಎಲ್ಲ ಇದು ಮಾಡಿ ಅಪ್ಲೋಡ್ ಮಾಡಬೇಕು. ಎಲ್ಲ ಕಡೆ ನೆಟ್ ಬರ್ಬೇಕಂತ ಹೇಳಿ ಆಕ್ಟಿವೇಶನ್ ಆಗತ್ತದ್ರಿ. 5 ನಿಮಿಷ ಟೈಮ್ ಬಿದ್ದಿರ್ತದ್ರಿ. 5 ನಿಮಿಷ ಆದ್ಮೇಲೆ ಹಸಿರು ಲೈಟ್ ಬಂದ್ಬಿಡ್ತದ. ಅವಾಗ ನಿಮ್ ನೆಟ್ ಚಲೋ ಆಗ್ತದೆ. ಆಕ್ಟಿವೇಶನ್ ಸಕ್ಸಸ್ಫುಲ್ ಆತ್ರಿ. ಈಗ ಸಕ್ಸಸ್ ಆತ.
ನಾವು ಈಗ ಒಟ್ಟು ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ ಬರ್ತದೇನು ರೀ? ಪರ್ಮಿಷನ್ ಕೊಡ್ಬೇಕಲ್ರಿ ಅದಕ್ಕೆಲ್ಲ. ಹಾಂ. ಇವು ಟಿ ವಿ ಕಾಲಿಂಗ, ಜಿಯೋ ವಾಯ್ಸ್, ಜಿಯೋ ಸಿನಿಮಾ, ಯೂಟ್ಯೂಬ್ ಎಲ್ಲ ಬರ್ತದೇನು ರೀ? ಹಾಂ ರೀ. ಹಾಂ, ಹಸ್ಲೈಟ್ ಬಂತು ನೋಡ್ರಿ. ಆಕ್ಟಿವೇಶನ್ ಆಯ್ತು ನನ್ನ ಮೊಬೈಲ್ದಾಗ. ಈಗ ಆಕ್ಟಿವೇಶನ್ ಆದಂಗೇನು ರೀ? ಹಾಂ, ಆದ್ಮೇಲೆ ಹಸ್ಲೈಟ್ ಬಂದದ್ರಿ. ಈಗ ನೆಟ್ ಚಾಲೂ ಮಾಡ್ಬೇಕು. ವೈಫೈ ಅದ್ರ ಹಿಂದೆ ಇರ್ತದ್ರಿ ಸರ್, ಹಾಂ. ಅದು ಹಾಕಿ ಕನೆಕ್ಟ್ ಮಾಡ್ಬೋದು, ನಾವು ಕನೆಕ್ಟ್ ಮಾಡಿ ನೋಡ್ಬೋದು. ಈಗ ನಾ ಡೈರೆಕ್ಟ್ ಮಾಡ್ಬಿಡ್ತೀನಿ ನಿಮ್ಮ ಮಾಯ ಜಾಬ್ದೊಳಗೆ. ಹಾಂ ಹಾಂ ಡೈರೆಕ್ಟ್ ಮಾಡ್ತೀನಿ, ನೋಡ್ತಾ ಇರಿ. ಹಾಂ. ಸ್ನೇಹಿತರೆ, ಇವಾಗ ಹಸಿರು ಲೈಟ್ ಬಂತು. ಇವಾಗ ಏನಾಯ್ತಪ್ಪ ಅಂದ್ರೆ ನೆಟ್ ಕನೆಕ್ಷನ್ ಆಗೈತಿ. ಈಗ ನೆಕ್ಸ್ಟ್ ಏನು ಮಾಡೋಣ ಅಂತ ಟೆಸ್ಟ್ ಮಾಡಿ ನೋಡೋಣ ಅಂತ ಬನ್ನಿ ಸ್ನೇಹಿತರೆ. ಕೆಲಸ ಏನು ಮಾಡೋಕ್ರಿ? ಇಲ್ರಿ ಸರ್, ನನ್ನ ವರ್ಕ್ ಆರ್ಡರ್ ಕಂಪ್ಲೀಟ್ ಮಾಡ್ಕೋತೀನಿ ರೀ ನಾ ಈಗ. ಒಂದು OTP ಬರ್ತದೆ ನೋಡಿ ಸರ್.